ಲೋಕಸಭೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಮಂಡನೆಯಾಗಿದೆ. ಒನ್ ಎಲೆಕ್ಷನ್ ಮಸೂದೆ ಮಂಡನೆಯನ್ನ ಮಾಡಿದ್ದಾರೆ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ರಿಂದ ಮಂಡನೆಯಾಗಿದೆ. ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆ ಮಸೂದೆ ಇವತ್ತು ಮಂಡನೆಯಾಗಿರೋದು. ಕಾಂಗ್ರೆಸ್ ಹಾಗೆ ಎಸ್ಪಿ ಸದಸ್ಯರು ಮಸೂದೆಗೆ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ಈ ಮಸೂದೆ ಸಂವಿಧಾನದ ಮೇಲೆ ದಾಳಿ ಅಂತ ಹೇಳಿ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸೋದು, ಒಕ್ಕೂಟ ವ್ಯವಸ್ಥೆಯ ವಿರೋಧಿ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಲಾಗುತ್ತೆ. The basic structure of constitution is read in between the lines. This proposed bill hits the basic structure of the constitution itself. And if any bill, any act which hits the basic structure of the constitution, that is ultra vires. And it is ultra vires. Sir, proposed Article 83, Sub-Article 5 is just contrary to Article 83, Sub-Article 2. Just contrary. Either you keep 83.2 or you keep 83.5. Both cannot be kept. Both are inconsistent with each other. Then, sir, effect of proposed Article 82A, Sub-Article 3 simply establishes that tenure of state legislative assembly. ಒನ್ ನೇಷನ್ ಒನ್ ಎಲೆಕ್ಷನ್ ಭಾಳ ಮಹತ್ವವಾದಂಥ ಒಂದು ವಿಧೇಯಕ. ನರೇಂದ್ರ ಮೋದಿಜಿಯವರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಸುಧಾರಣೆ ತರುವಂಥದ್ದು. ಇಲೆಕ್ಷನ್ ವ್ಯವಸ್ಥೆಯಲ್ಲಿ ಒಂದು ಮಸೂದೆಯನ್ನು ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಮಂಡನೆ ಆಗ್ತಾ ಇದೆ. ಇದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕಂದರೆ ಇವತ್ತಿನ ಒಂದು ಚುನಾವಣಾ ವ್ಯವಸ್ಥೆ ನೋಡಿದರೆ ನಾವೆಲ್ಲ ಭಾಳಷ್ಟು ಮಾತಾಡ್ತೀವಿ. ಚುನಾವಣಾ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು, ಸುಧಾರಣೆ ಆಗಬೇಕು ಅನ್ನುವಂಥದ್ದು ನಾವು ಭಾಳಷ್ಟು ಚರ್ಚೆ ಮಾಡ್ತೀವಿ. ಆದರೆ ಸುಧಾರಣೆ ಮಾಡೋ ದಿಕ್ಕಿನಲ್ಲಿ ಯಾವ ಪಾರ್ಟಿಯೂ ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ NDA ಅಲಯನ್ಸ್ ಇವತ್ತೇನು ಒಂದು ಒಕ್ಕೂಟ ಇದೆ. ಚುನಾವಣೆ ವ್ಯವಸ್ಥೆಯ ಪಾವಿತ್ರ್ಯತೆಯನ್ನ, ಪರಿಶುದ್ಧತೆಯನ್ನ ಕಾಪಾಡಲಿಕ್ಕೆ ತಂದಂತ ಪರಿಕಲ್ಪನೆ ಇರತಕ್ಕಂತ ಬಿಲ್ ಇದು. ಬಹಳ ದೂರದೃಷ್ಟಿಯಿಂದ ಆಲೋಚನೆ ಮಾಡಿ ನರೇಂದ್ರ ಮೋದಿಜಿಯವರ ಸರ್ಕಾರ ಈ ಬಿಲ್ಲನ್ನು ಇಂದು ಮಂಡಿಸ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಚುನಾವಣೆ ಅಂದ್ರೆ ಹಣಬಲ, ತೋಳ್ಬಲ ಮತ್ತು ಜಾತಿಯ ಬಲದ ಮೇಲೆ ಗೆದ್ದು ಬರ್ತಕ್ಕಂಥವ್ರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರಿಂದ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ಕಳಂಕ. ಇದು